ಬೆಂಗಳೂರು ರಸ್ತೆಗಳಲ್ಲಿ ಓಡಾಡೋರಿಗೆ ಹಲವು ಸಮಸ್ಯೆಗಳು ಕಾಡ್ತಾ ಇದೆ. ಗಾಡಿಯಲ್ಲಿ ಹೋಗಿ ಬಂದ್ರೆ ಸಾಕು ಬೆನ್ನು ಸೊಂಟ ನೋವು ಪಕ್ಕ. ಕಾಟಾಚಾರಕ್ಕೆ ರಸ್ತೆ ಗುಂಡಿ ಮುಚ್ಚಿ ಹೋಗ್ತಾ ಇದೆಯಾ ಬಿಬಿಎಂಪಿ? ಹಾಗಾದ್ರೆ ಪಾಟ್ ಹೋಲ್ಗೆ ಪ್ಯಾಚ್ ವರ್ಕ್ ಮಾಡಿ ಪಾಲಿಕೆ ಸುಮ್ಮನಾಗ್ತಾ ಇದೆಯಾ? ನಿತ್ಯ ಇಂತಹ ರಸ್ತೆಗಳಲ್ಲಿ ಸಂಚರಿಸುವವರಿಗೆ ಹಲವು ನೋವುಗಳು ಕಾಡ್ತಾ ಇದೆ. ಆರೋಗ್ಯಕ್ಕೆ ಗುಂಡಿ ಗಂಡಾಂತರ ಯಾವ ರೀತಿಯಾಗಿ ಕಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿಗಳಿಂದ ನಾನಾ ಸಮಸ್ಯೆ ಎದುರಾಗ್ತಾ ಇದೆ. ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವಿನಿಂದ ಎಲ್ಲರೂ ಕೂಡ ಬಳಲ್ತಾ ಇದ್ದಾರೆ. ರಸ್ತೆಗಳಲ್ಲಿ ನಿತ್ಯ ಆತಂಕದಲ್ಲೇ ಓಡಾಡ್ತಾ ಇದ್ದಾರೆ ವಾಹನ ಸವಾರರು. ಬಿಬಿಎಂಪಿ ಹಾಕಿರೋ ಅವೈಜ್ಞಾನಿಕ ಡಾಂಬರು ಇದಕ್ಕೆಲ್ಲ ಕಾರಣ. ಈ ರಸ್ತೆ ಗುಂಡಿಗಳಿಂದ ಬೆಂಗಳೂರಿಗರಿಗೆ ಹಲವು ಸಮಸ್ಯೆಗಳು ಕಾಡ್ತಾ ಇದೆ. ಕುತ್ತಿಗೆ ನೋವು, ಸೊಂಟ ನೋವು, ಬೆನ್ನು ನೋವು. ಹಾಗಾದ್ರೆ ಈ ಸಮಸ್ಯೆಯಿಂದ ಹೊರಬರೋದು ಹೇಗೆ? ಏನ್ ಪರಿಹಾರ? ಈ ಸಮಸ್ಯೆಗಳ ಬಗ್ಗೆ ಏನ್ ಹೇಳ್ತಾರೆ? ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಎಸ್ ವಿದ್ಯಾಧರ ಅವರಿದ್ದಾರೆ. ಅದ್ರ ಜೊತೆಗೆ ಬೆನ್ನುಮೂಳೆ ತಜ್ಞರು ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಥಾಮಸ್ ಜೆ ಕಿಶನ್ ಅವರಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲಿಗೆ ಡಾಕ್ಟರ್ ಎಸ್ ವಿದ್ಯಾಧರ ಅವ್ರನ್ನ ಮಾತನಾಡಿಸ್ತೀನಿ. ವಿದ್ಯಾಧರ ಅವರೇ, ನಾವು ನೋಡ್ತಾ ಇದ್ವಿ ರಸ್ತೆ ಗುಂಡಿಗಳಿಂದನೇ ಈ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆಯಾ? ಈ ರಸ್ತೆ ಗುಂಡಿಗಳಿಂದ ಯಾವ ರೀತಿಯಾಗಿ ಈ ಎಲ್ಲ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದ್ದಾರೆ ಅಂತ ಹೇಳಿ ವಿವರಿಸಬಹುದಾ? ಇಲ್ಲ, ಇವಾಗ ಬಿಬಿಎಂಪಿ ಅವ್ರು ನೋಡಿದ್ರೆ ರೋಡಲ್ಲಿ ಹೋಗೋರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಯಾವುದನ್ನು ಕೋಆರ್ಡಿನೇಟೆಡ್ ಅಪ್ರೋಚ್ ಮಾಡಿ ಮಾಡ್ತಾ ಇಲ್ಲ ಕೆಲಸಗಳನ್ನು. ಒಂದ್ ಕಡೆ ಗುಂಡಿ ತೋಡ್ತಾ ಇದ್ದಾರೆ, ಒಂದ್ ಕಡೆ ಫಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಆ ಡಾಮರ್ ಹಾಕೋದು ಅಷ್ಟೇ ಲೆವೆಲ್ ಆಗಿದೆಯೋ ಇಲ್ವೋ ನೋಡಲ್ಲ, ಬರೀ ಫಿಲ್ ಮಾಡ್ತಾರೆ. ಬಟ್ ಅದು ಆದ್ರೂ ಹಳ್ಳದ ತರಾನೇ ಕಾಣಿಸುತ್ತೆ. ಸೊ ಸಡನ್ ಆಗಿ ಬರೋ ಟೂ ವೀಲರ್ನವರು ಅದರಲ್ಲಿ ಜಂಪ್ ಹಾಕ್ಬಿಟ್ರೆ ಅವ್ರಿಗೆ ಬೆನ್ನು ಮೂಳೆ ಆಲ್ರೆಡಿ ಸ್ಟಿಫ್ ಆಗಿರತ್ತೆ. ಈಗ ಎಲ್ಲ ಕೂತು ಕೆಲಸ ಮಾಡಿ ಜನರದ್ದು ತಪ್ಪಿದೆ, ಎಕ್ಸಸೈಸ್ ಮಾಡಲ್ಲ. ಸೊ ಸ್ಟಿಫ್ ಆಗಿರೋದು ಅಂಥ ರೋಡಲ್ಲಿ, ಬಂಪಿ ರೋಡಲ್ಲಿ ಹೋದ್ರೆ ಅದು ಮುರಿದು ಒಂದೇ ಡಿಸ್ಕ್ ಸ್ಲಿಪ್ ಆಗ್ಬೋದು, ಇಲ್ಲ ಮೂಳೆ ಮುರಿಬಹುದು ಏಜ್ಡ್ ಪರ್ಸನ್ಸಿಗೆ. ಸೊ ಇಂಥದ್ದೆಲ್ಲ ತೊಂದರೆಗಳು ಬರ್ತಾ ಇದಾವೆ. ನಮ್ಗೆ OPDಗೆ ಪೇಷಂಟ್ಸ್ ಬರ್ತಾ ಇದ್ದಾರೆ ತುಂಬಾನೇ ಬೆನ್ನು ಅಂತ ಹೇಳ್ಕೊಂಡು. ಸೊ ಪಾರ್ಟ್ಲಿ ಇಟ್ ಇಸ್ ಬಿಕಾಸ್ ಆಫ್ ಈ ಬ್ಯಾಡ್ ರೋಡ್ಸ್ ಇಂದಾಗಿ. ಓಕೆ, ಡಾಕ್ಟರ್ ಥಾಮಸ್ ಅವ್ರನ್ನ ಮಾತಾಡಿಸ್ತೀನಿ. ಥಾಮಸ್ ಅವರೇ, ಈಗ ವಿದ್ಯಾಧರ ಅವರು ಹೇಳ್ತಾ ಇದ್ರು ನಮ್ಮ ಹತ್ರ ಈ ಥರದೇ ಕೇಸ್ಗಳು ಜಾಸ್ತಿ ಬರ್ತಾ ಇದೆ. ಈ ಪಾಟ್ ಹೋಲು ಮುಚ್ಚಿರೋದಿಲ್ಲ, ಏನಿಲ್ಲ, ಇದರಿಂದಾನೇ ಡಿಸ್ಕ್ ಸ್ಲಿಪ್ ಆಗೋದು, ಅಂಥ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ. ಅಂದಾಜು ಎಷ್ಟು ಕೇಸಸ್ಗಳನ್ನ ನೀವು ನೋಡ್ತೀರಾ? ಎಷ್ಟು ಪರ್ಸೆಂಟೇಜ್ ಆಫ್ ಕೇಸಸ್ನ ನೀವು ನೋಡಿದ್ದೀರಾ? ಅಂದಾಜು ಹೇಳಬಹುದಾ? ವಿತ್ ಬ್ಯಾಕ್ ಪೇನ್ ಓನ್ಲಿ? ಬ್ಯಾಕ್ ಪೇನ್ ಇರ್ಬೋದು, ಸೊಂಟ ನೋವು, ಬೆನ್ನು ನೋವು, ಜೊತೆಗೆ ಕುತ್ತಿಗೆ ನೋವು. ಈ ಪಾಟ್ ಹೋಲ್ಗಳಿಂದಾನೇ ಈ ವಾಹನ ಸವಾರರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ, ಈ ತರದ ಕೇಸಸ್ ಜಾಸ್ತಿ ಬರುತ್ತಾ ಅಂತ? ಹೌದೌದು, ಒಂದು 10 to 15% cases come like this, madam. Okay. With back pain, neck pain, either because of riding bikes or long travel in cars. Okay. And this is particularly common in Bangalore, predominantly because now, number one, the roads are bad and there's so much of construction going on the roads that the ride on the roads is definitely not comfortable. So we do get a lot of patients with neck and back pain because of long travel on our roads. Around 10 to 15% of the cases. Okay. ಅಂದ್ರೆ ಈಗ ಟೂ ವೀಲರ್ ಅಲ್ಲಿ ಓಡಾಡೋರಿಗೆ ಹೆಚ್ಚಿನ ಸಮಸ್ಯೆ ಆಗುತ್ತಾ, ಅಥವಾ 4 ವೀಲರ್ ಅವ್ರಿಗೆ ಸ್ವಲ್ಪ ಕಡಿಮೆ ಅನ್ಸುತ್ತೆ, ಟೂ ವೀಲರ್ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಅನ್ಸುತ್ತೆ? ಡಾಕ್ಟರ್ ಥಾಮಸ್. Definitely, madam. I think two-wheeler riders are more prone for back pain. And in addition to that, this working from home also is causing a lot of back pains, madam. Because they don't have the correct kind of chairs available in their houses. They don't have the office kind of ergonomic chairs available in the houses. So prolonged working from home, either sitting on a dining chair or sitting on the floor or lying on the bed and using the computer is also causing a lot of neck and back pains. ಹೌದು ಡಾಕ್ಟರ್ ವಿದ್ಯಾಧರ್ ಅವರೇ, ನೀವು ಹೇಳಿದಾಗೆ ಹೇಳ್ತಾ ಇದ್ರು, ನಮ್ಮ ಲೈಫ್ ಸ್ಟೈಲು ಆಲ್ರೆಡಿ ಚೆನ್ನಾಗಿಲ್ಲ. ಎಲ್ಲ ಕುತ್ಕೊಂಡು ಕೆಲಸ ಮಾಡ್ತೀವಿ, ಕೆಲವರು ಎಕ್ಸಸೈಸ್ ಮಾಡೋದಿಲ್ಲ,
ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋರೇ ಹೆಚ್ಚು. ಸೊ ಈ ಲೈಫ್ ಸ್ಟೈಲು ಜೊತೆಗೆ ನಮ್ಮ ಬೆಂಗಳೂರಿನ ರಸ್ತೆಗಳು ಎರಡೂ ಸೇರಿಕೊಂಡು ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ನಮ್ಮ ಲೈಫ್ ಸ್ಟೈಲ್ ಕೂಡ ಬದಲಾಗಬೇಕಾ ಅಂತ ಹೇಳಿ ಏನೆಲ್ಲ ಟಿಪ್ಸ್ಗಳನ್ನು ಕೊಡ್ತೀರಾ ಡಾಕ್ಟರ್ ವಿದ್ಯಾಧರ್ ಅವರೇ? ಇದು ಒಳ್ಳೆ ಕ್ವೆಶನ್. ಹೆಚ್ಚಿನವ್ರಿಗೆ ಅರ್ಥ ಆಗಲ್ಲ ನೋಡಿ. ಇವಾಗ ರೋಡ್ಸ್ ಕೆಟ್ಟದಾಗಿರೋದ್ರಿಂದ ನಾವು ಅರ್ಧ ಗಂಟೆ ಹೋಗೋ ದಾರಿ 1 ಗಂಟೆ ತಾಗ್ತಾ ಇದೆ. ಜನರಿಗೆ ಅದರಿಂದಾಗಿ ತುಂಬಾನೇ ಸ್ಟ್ರೆಸ್, ಆಂಗ್ಸೈಟಿ, ಅಪ್ರೆಹೆನ್ಷನು ಎಲ್ಲಾನು. ಅಂದರೆ ಇವಾಗ ಕೆಲಸ ಮಾಡಿ ಇಡೀ ದಿನ ಮನೆಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಲೇಟ್ ಆದರೆ ಇನ್ನೂ ಸ್ವಲ್ಪ ಸ್ಟ್ರೆಸ್ ಲೆವೆಲ್ಸ್ ಹೆಚ್ಚಾಗತ್ತೆ. ಅದೇ ಥರ ಬಾಡಿ ಕೂತು ಹೆಚ್ಚಿನವರಿಗೆಲ್ಲ ಡೆಸ್ಕ್ ಜಾಬ್ ಇರೋದು. ಸೊ ದೇ ಆರ್ ಆಲ್ ಸ್ಟಿಫ್. ಸೊ ಇದೆರಡು ಫಿಸಿಕಲ್ ಆ್ಯಂಡ್ ಮೆಂಟಲ್ ಗೇಮ್. ಸೊ ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ಡೈಲಿ ಯು ಹ್ಯಾವ್ ಟು ಹ್ಯಾವ್ ಸಮ್ ಎಕ್ಸಸೈಸ್ ಇನ್ ಯುವರ್ ಡೇ ಟು ರೂಟೀನ್. ಸೊ ನಾನು ಹೇಳೋದು ಬೆಳಿಗ್ಗೆ ಮುಂಚೆ ಎದ್ದ ತಕ್ಷಣ ಮೇ ಬಿ ಎವ್ರಿ ಒನ್ ಆಫ್ ಅಸ್ ಹೂ ಹ್ಯಾಸ್ ಎ ಸಿಟ್ಟಿಂಗ್ ಜಾಬ್ ನಾವು 1 ಗಂಟೆ ಯೋಗಾಸನ ಮಾಡೋದು. ಇಲ್ಲ ಸ್ವಿಮ್ಮಿಂಗ್ ಅಂತೂ ತುಂಬ ಕಷ್ಟ ಇವಾಗ, ಯಾಕಂದರೆ ಚಳಿ ತುಂಬ ಇದೆ, ಮಳೆ ಬರ್ತಾ ಇದೆ ಅವಾಗ. ಸೊ ಬೆಸ್ಟ್ ಈಸ್ ಇನ್ ಹೌಸ್ ಎಕ್ಸಸೈಸ್ ಲೈಕ್ ಯೋಗ. ಒಂದು ಸೂರ್ಯ ನಮಸ್ಕಾರ ಮಾಡಿದರೆ ಬಾಡಿದ ಎಲ್ಲ ಪಾರ್ಟು ಮೂವ್ಮೆಂಟ್ ಬರುತ್ತೆ. ವೆದರ್ ಇಟ್ ಈಸ್ ನೆಕ್, ಬ್ಯಾಕ್, ಅಪ್ಪರ್ ಲಿಮ್ಸ್, ಲೋವರ್ ಲಿಮ್ಸ್ ಎಲ್ಲನೂ ಮೂವ್ ಆಗುತ್ತೆ. ಫುಲ್ ರೇಂಜ್ ಆಫ್ ಮೂವ್ಮೆಂಟ್ ಮೂವ್ ಆಗುತ್ತೆ. ಆ 12th ಸ್ಟೆಪ್ ಈ ಸೂರ್ಯ ನಮಸ್ಕಾರ ವಿತ್ ದಿ ಪ್ರಾಪರ್ ಗೈಡೆನ್ಸ್ ಆ್ಯಂಡ್ supervisor or a teacher will do definitely good both for the physical and psychological component of pain, because half the population is suffering from pain because of stress also. ಯಾಕಂದ್ರೆ ಒಂದು ಮನುಷ್ಯನಿಗೆ ಟೆನ್ಷನ್ ಇದ್ರೆ ಅದೇ ನೋವು, ಸಣ್ಣ ನೋವು ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ದಿಸ್ ಇಸ್ ವೇರ್ ಐ ಫೀಲ್ a exercise like yoga will do good to the society, and you have to cultivate it in your day-to-day regimen. ಓಕೆ, ಏನು ಅನ್ಸುತ್ತೆ ಈಗ 10 to 15% ಕೇಸಸ್ ಇಂಥದ್ದು ನಿಮ್ಮ ಗಮನಕ್ಕೆ ಬರ್ತಾ ಇರ್ತಾರೆ, ಆ ನೋವು ಈ ನೋವು ಅಂತ ಹೇಳಿ. ಸೊ BBMPಗೆ ಏನು ಹೇಳಕ್ ಬರ್ತೀರಾ? ಇಷ್ಟೆಲ್ಲ ಆಗ್ತಾ ಇದೆ, BBMP ನಿರ್ಲಕ್ಷ್ಯದ ಬಗ್ಗೆ ಏನು ಹೇಳ್ತೀರಾ ನೀವೊಬ್ಬ ವೈದ್ಯರಾಗಿ? ಅಲ್ಲ, ನಿರ್ಲಕ್ಷ್ಯ ಅಂದರೆ ನೋಡಿ, ಅವರಿಗೂ ಕನ್ಸ್ಟ್ರಕ್ಷನ್ ಆಗಬೇಕು. ಇಲ್ಲಿ ಮೇಯ್ನ್ ಅಂದರೆ ಇವಾಗ ಕನ್ಸ್ಟ್ರಕ್ಷನ್ ವರ್ಕ್ ಹ್ಯಾಸ್ ಟು ಅಂಡರ್ಗೋ ಡ್ಯೂರಿಂಗ್ ದಿ ಆಫೀಸ್ ಅವರ್ಸ್. ಈ ಪೀಕ್ ಅವರ್ಸ್ ಅಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ ಮುಂಚೆ ರೋಡ್ ಬ್ಲಾಕ್ ಮಾಡಿ ಅಗಿಯೋದು ಶುರು ಮಾಡಿದರೆ ಆಫೀಸಿಗೆ ಹೋಗೋರಿಗೆ ಲೇಟು. ಈ ಕಡೆ ವೈ ದೇ ಹ್ಯಾವ್ ಟು ಡೂ ವರ್ಕ್ ಇನ್ ದಿ ಡೇ ಟೈಮ್. ಇದಕ್ಕೆಲ್ಲ ರಾತ್ರಿ ಓವರ್ ಟೈಮ್ ಪೇ ಮಾಡಿಬಿಟ್ಟು ವರ್ಕರ್ಸಿಗೆ ಮಾಡಿ, ಮತ್ತು ಒಂದು ಕೆಲಸ ಎಷ್ಟು ಟೈಮ್ ತಗೊಳತ್ತೆ ಅಂತೇಳಿ ಗೊತ್ತಿರತ್ತೆ. ಅದು ಮುಗಿಯೋದಲ್ಲದಿದ್ರೆ ಯಾಕೆ ಅದನ್ನು ಇಡೀ ರೋಡನ್ನು ಅಗ್ದು ಬ್ಲಾಕ್ ಮಾಡಿ, ಅರ್ಧ ರೋಡ್ ಮಾಡಿ, ಟ್ರಾಫಿಕ್ ಜಾಮ್ ಮಾಡಿ ಜನರಿಗೆ ತುಂಬ ಆಯಾಸ ಮಾಡಿಸ್ತೀರಾ. ಅದ್ರ ಬದಲಿಗೆ if you know that you can only put tar for maybe 10 meters of road in a day or in 2 hours, you dig up only those 10 meters. Don't dig up 1 kilometer and then try filling it up. So everything, planning and execution should go hand in hand. I don't see any coordination between teams. ಅಂದ್ರೆ ಒಂದ್ಸಲ ಎಲೆಕ್ಟ್ರಿಸಿಟಿ ಅವರು ಅಗಿತಾರೆ, ಇನ್ನೊಂದ್ಸಲ BWSSB ಅವ್ರು ಅಗಿಯೋದು, ಇನ್ನೊಂದ್ಸಲ ರೋಡ್ ಕಟ್ಟಿಂಗ್ ಅಲ್ಲಿ ಕನ್ಸ್ಟ್ರಕ್ಷನ್ ಅವ್ರು ಕಡಿಯೋದು. ಸೊ ಹೀಗೆ ಮಾಡೋದಕ್ಕೆ ಬದಲು ಒಂದ್ಸಲ ಒಂದು ರೋಡ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾನು ರಿಪೇರಿ ಮಾಡಿ, ಎಲ್ಲರೂ ಕೋಆರ್ಡಿನೇಷನ್ ಮಾಡಿ, ಬೆಸ್ಕಾಮ್ ಆಗಲಿ BWSSB ಆಗಲಿ ಎಲ್ಲರೂ ಮಾಡಿಕೊಂಡು ಕೈಯಲ್ಲಿ ಕೈ ಹಿಡ್ಕೊಂಡು ಹೋದ್ರೆ there is much more value for time that the people have to suffer because of construction work. Correct. Then ಒಬ್ಬೊಬ್ಬರಾಗೆ ಬಂದು ಅಗಿತಾ ಹೋದ್ರೆ ಆ ರೋಡ್ ರಿಪೇರಿ ಆಗೋದು ಇಲ್ಲ, ಸರಿಯಾಗಿ ಆಗೋದು ಇಲ್ಲ. ನೋಬಡಿ ಹ್ಯಾಸ್ ಇಂಟ್ರೆಸ್ಟ್. ಸೊ ಇದರಿಂದ ಆಗೋದು ಇನ್ಕನ್ವೀನಿಯನ್ಸ್ ಜನರಿಗೆ. ಓಕೆ, ಡಾಕ್ಟರ್ ವಿದ್ಯಾಧರ್ ಅವರೇ ಮಾತಾಡ್ತೀನಿ. ಸೊ ಕೋಆರ್ಡಿನೇಷನ್, ಪ್ಲಾನಿಂಗ್ ಅಂಡ್ ಟೈಮ್ಲಿ ಎಕ್ಸಿಕ್ಯೂಷನ್. ಕರೆಕ್ಟ್, ರೈಟ್. ಓಕೆ, ಡಾಕ್ಟರ್ ಥಾಮಸ್, ಈಗ ಕೇವಲ ರಸ್ತೆ ಗುಂಡಿ ಒಂದೇ ಅಲ್ಲ, ನಮ್ಮ ಜನರ ಕೆಲವರು ತುಂಬ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಮತ್ತೊಂದು ಟ್ರಾಫಿಕ್ನಲ್ಲಿ ಮಿನಿಮಮ್ ಅಂದರೂ ಆಫೀಸಿಗೆ ಹೋಗೋರು ಬರೋರು 2 hours ಅನ್ನು ಸ್ಪೆಂಡ್ ಮಾಡ್ತಾ ಇರ್ತಾರೆ, ಕುತ್ಕೊಂಡೇ ಇರ್ತಾರೆ. ಸೊ ಅದು ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ, ಸಮಸ್ಯೆಗೆ ಕಾರಣ ಆಗ್ತಾ ಇದೆ ಅಂತ? So definitely long periods of travel definitely increases back pain. So I don't know whether there is any solution for that, because Bangalore is an ever-growing city. So probably better public transport is the way forward. Instead of everybody getting out on the roads with their own vehicles, if we have improved public transport in the form of either the metro or better connectivity in buses, it will probably help in reducing travel time and will probably save the backs of a lot of people.
ಓಕೆ, ಈಗ ಈ ಥರದ ಸಮಸ್ಯೆಯಿಂದ ಬರ್ತಾರೆ, ಬೆನ್ನು ನೋವು, ಸೊಂಟ ನೋವು ಅಂತ ಬರ್ತಾರೆ, ನೀವು ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಕೊಡ್ತೀರಾ. ಬಟ್ ಅವ್ರದ್ದು ರುಟೀನ್ ಮಾತ್ರ ಚೇಂಜ್ ಆಗೋದಿಲ್ಲ. ಲೈಫ್ ಸ್ಟೈಲ್ ಏನಿದೆ, ಇದೇ ಗುಂಡಿಯಲ್ಲಿ ಸಂಚರಿಸಬೇಕು, ಇದೇ ಟ್ರಾಫಿಕ್ ಜಾಮು, ಅದೇ ಕೆಲಸ. ಸೊ ಮತ್ತೆ ಆ ಚೇಂಜಸ್ ಅನ್ನೋದು ಇರೋದಿಲ್ಲ. ಇಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ತಾರೆ, ಮತ್ತೆ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೇಕು. ಸೊ ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ? ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಇಲ್ವಾ ಅಂತ ಹೇಳಿ, ಟ್ರೀಟ್ಮೆಂಟ್ನಿಂದ ಅವರು ಪರ್ಮನೆಂಟ್ ಆಗಿ ಕ್ಯೂರ್ ಆಗುವಂತಹ ಚಾನ್ಸಸ್ ಕಡಿಮೆನಾ ಅಂತ Dr. Thomas? So there is a limit to what you can do with changing lifestyles, yes. So like Dr. Vidyadhar was saying, doing exercises and yoga and being active will definitely improve the back. In addition to that, if people who are working for long periods of time, if they can get out of their chairs every hour or so, stretch a bit and then go back and sit down, it will prevent back pain to a large extent. But there are some factors which are non-modifiable and which are probably not in our control. And number one is travel time, number two is the roads. So those are the factors that we will have to live with. ಓಕೆ ಡಾಕ್ಟರ್ ಥಾಮಸ್ ಮಾತಾಡ್ತೀನಿ. ಡಾಕ್ಟರ್ ವಿದ್ಯಾಧರ್ ಅವರೇ, ಈಗ ಕೆಲವರು ಏನೋ ಸೊಂಟ ನೋವು ಬಂದಿದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಬೆನ್ನು ನೋವು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ನೆಗ್ಲೆಕ್ಟ್ ಮಾಡೋದ್ರಿಂದ ಫರ್ದರ್ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಏನು ಸೊಲ್ಯೂಷನ್ ಇದಕ್ಕೆ ಅಂತ ಹೇಳಿ? ಇಲ್ಲ, ಇನಿಷಿಯಲ್ ಅಂದರೆ ಈಗ ಒಂದಿನ ನೋವು ಬಂತು ಅಂದರೆ ಎ ಯಂಗ್ ಪರ್ಸನ್ ನೀಡ್ ನಾಟ್ ಗೋ ಟು ಎ ಡಾಕ್ಟರ್ ಹತ್ರ ಪ್ರತಿ ನೋವಿಗೆ ಎಲ್ಲರೂ ಬಂದರೆ ಹಾಸ್ಪಿಟ್ಲ್ ಎಲ್ಲ ಫುಲ್ ಆಗಿ ಹೋಗುತ್ತೆ. ಸೊ ಸ್ವಲ್ಪ ದಿನ ನೋಡ್ಕೊಳ್ಳಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಸ್ವಲ್ಪ ಮುಲಾಮ್ ಹಚ್ಕೊಳ್ಳಿ, ಬಿಸಿ ನೀರು ಶಾಖ ಕೊಡಿ, ನೋಡಿ 1 ವಾರ 2 ವಾರ ಕೆಲಸ ಮಾಡೋಕ್ಕಾಗುವಷ್ಟು ಮಾಡಿ, ಇಲ್ಲಾಂದರೆ ರೆಸ್ಟ್ ತಗೊಳ್ಳಿ. ಇನ್ ಕೇಸ್ ಒಂದು 3 ವಾರ ಆಯಿತು, ಇಲ್ಲ ಕಾಲಿಗೆ ನೋವು ಬರ್ತಾ ಇದೆ, ಕೈಗೆ ನೋವು ಬರ್ತಾ ಇದೆ, ನಡೆಯೋಕ್ಕೆ ಆಗ್ತಾ ಇಲ್ಲ, ಖಂಡಿತ ಹಾಸ್ಪಿಟ್ಲಿಗೆ ಬನ್ನಿ, ಡಾಕ್ಟ್ರನ್ನ ನೋಡಿ, ತುಂಬ ನೆಗ್ಲೆಕ್ಟ್ ಮಾಡಬೇಡಿ. ಅದೇ ಓಲ್ಡ್ ಏಜ್ ಪೀಪಲ್ಗೆ ಈವನ್ ಸಣ್ಣ ನೋವು ಬಂದರೂ, ಈಗ ಬಾತ್ರೂಮಲ್ಲಿ ಸ್ಲಿಪ್ ಆಗಿ ಬಿದ್ರು, ನೋವು ಬಂತು, ಖಂಡಿತ ಡಾಕ್ಟ್ರನ್ನ ಹೋಗಿ ನೋಡಿ. ಯಾಕಂದರೆ ನಿಮ್ಮ ಮೂಳೆಗಳು ವೀಕ್ ಆಗಿರುತ್ತೆ. ಒಂದು ಹಂಪಿನ ಮೇಲೆ ಬಸ್ ನಾವು ಹಾರಿಸಿದ ನಿಮ್ಮ ಮೂಳೆಗಳು ವೀಕ್ ಆಗಿರುತ್ತೆ, ಕ್ರ್ಯಾಕ್ ಬಂದಿರುತ್ತೆ. ಅದಕ್ಕೆ ಅರ್ಲಿ ಸ್ಟೇಜಲ್ಲಿ ಬಂದರೆ ಕೆಲವೊಂದ್ಸಲ ಬೆಲ್ಟ್ ಕೊಟ್ಟು ಸರಿ ಮಾಡ್ಬೋದು, ಮೆಡಿಸಿನ್ಸ್ ಕೊಟ್ಟು ಸರಿ ಮಾಡ್ಬೋದು, ಕೆಲವು ಬೋನ್ ಸ್ಟ್ರೆಂಥನಿಂಗ್ ಇಂಜೆಕ್ಷನ್ಸು ಕೊಡ್ಬೋದು. ಸೊ ಈ ಥರ ಅರ್ಲಿ ಬಂದರೆ ಎಲ್ಡರ್ಲಿ ಪೀಪಲ್ ಈಸ್ ಆಲ್ವೇಸ್ ಬೆಟರ್. ಯಂಗ್ ಪೀಪಲ್, we prefer them to wait for some time before coming to a doctor. So nobody has an exact timeline as to when somebody has to visit a doctor, but as long as pain is not pressing the nerves and not going to the upper limbs or lower limbs, ನೀವು ಮನೆಯಲ್ಲೇ ನೋಡ್ಕೋಬಹುದು. ಸ್ವಲ್ಪ be within pain limits and do everything. ಸೊ ನಾವು ಹೇಳೋದು ಇವಾಗ ನಾಟ್ ಅಬ್ಸಲ್ಯೂಟ್ ಬೆಡ್ ರೆಸ್ಟ್, ಸ್ವಲ್ಪ ಆಕ್ಟಿವ್ ರೆಸ್ಟ್ ಅಂತೇಳಿ. ಯಾವುದೆಲ್ಲ ಕೆಲಸದಲ್ಲಿ ನಿಮಗೆ ನೋವು ಹೆಚ್ಚಾಗೋದಿಲ್ಲ ಅನ್ಸತ್ತೋ ಅದನ್ನು ಮಾಡ್ಬೋದು. ಯಾವ ಆಕ್ಟಿವಿಟೀಸಿಂದ ನೋವು ಹೆಚ್ಚಾಗುತ್ತೋ ಅದು ಇಂಜುರಿಯನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳಿ ಲೆಕ್ಕ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ದಿನ, ಆಮೇಲೆ ಅದನ್ನು ಮಾಡ್ಬೋದು. ಬಟ್ ತುಂಬ ನೆಗ್ಲೆಕ್ಟ್ ಮಾಡ್ಕೊಂಡು ಬರೋದು, ವೀಲ್ ಚೇರ್ ಮೇಲೆ ಸ್ಟ್ರೆಚರ್ ಮೇಲೆ ಬರುವಂಥ ಸ್ಟೇಜಿಗೆ ರೀಚ್ ಆದಮೇಲೆ ಬರೋದು, ದಿಸ್ ಇಸ್ ನಾಟ್ ಎಕ್ಸೆಪ್ಟಬಲ್. ಯಾಕಂದರೆ ಈ ಬೋನ್ಸು, ಮೂಳೆ, ಡಿಸ್ಕು, ನರ ಎಲ್ಲನೂ ಡೆಲಿಕೇಟ್ ಸ್ಟ್ರಕ್ಚರ್ಸ್. ಎಸ್ಪೆಷಲಿ ಆ ನರಗಳು ಒಂದ್ಸಲ ಡ್ಯಾಮೇಜ್ ಆದರೆ ಆಮೇಲೆ ರಿಕವರಿ ಆಗೋದು ತುಂಬ ಟೈಮ್ ತಗುತ್ತೆ, ಪ್ಲಸ್ ತುಂಬ ಕಷ್ಟನೂ ಇದೆ. ಕೆಲವರಿಗಂತೂ ಈ ಯೂರಿನ್ ಮೋಷನ್ನು ಎಲ್ಲ ಕಂಟ್ರೋಲ್ ತಪ್ಪಿ ಹೋದರೆ ಆಮೇಲೆ ಬರೋದು ತುಂಬ ಚಾನ್ಸಸ್ ಆರ್ ವೆರಿ ಲೆಸ್. ಸೊ ಅಷ್ಟೊಂದು ನೆಗ್ಲೆಕ್ಟ್ ಮಾಡಬೇಡಿ, ಆದಷ್ಟು ಬೇಗ ಬನ್ನಿ. ಇದೆಲ್ಲ ಪ್ರಾಬ್ಲಮ್ ಆಗೋದಕ್ಕೆ ಸ್ಟಾರ್ಟ್ ಆದ ಕೂಡಲೇ ಅದೇ ಎಲ್ಲ ಇಂಜುರೀಸು ಬರಬೇಕು ಅಂತೇಳಿ ನಾವು ಯಾವತ್ತೂ ಹೇಳೋದಿಲ್ಲ. ಯಾಕಂದರೆ ಸೋ ಮೆನಿ ಥಿಂಗ್ಸ್ heal naturally without doctors. So you don't have to necessarily come to a doctor unless you feel really endangered that you are having a serious problem. ಓಕೆ, ಅಂದರೆ ಈಗ ವಯಸ್ಸಾದವ್ರಿಗೆ ಮೂಳೆ ಸವತ ಎಲ್ಲ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತಾ ಅಂತ ಹೇಳಿ ಈ ಗುಂಡಿಯಿಂದ? ಹೌದು, ಮೊನ್ನೆಷ್ಟೇ ಒಬ್ರು ಏಜ್ ಬಂದಿದ್ರು, ಬಸ್ನವ ಅವ್ರ ಹಂತ ಮೇಲೆ ಹಾರಿಸಿದ ಅಂತ ಹೇಳ್ಕೊಂಡು ಸಿಕ್ಕಾಪಟ್ಟೆ ನೋವು, ಕೂತ್ಕೊಂಡ್ರೆ ಹೇಳಕ್ಕಾಗಲ್ಲ, ಎದ್ರೆ ಮಲ್ಗಕ್ಕಾಗಲ್ಲ, ಬೆಡ್ಡಿನ ಮೇಲೆ ಆ ಕಡೆ ಈ ಕಡೆ ಹೊರಳಾಡಕ್ಕಾಗಲ್ಲ ಅಂತೇಳಿ ಎಕ್ಸ್ರೇ ಮಾಡಿ ನೋಡಿದ್ರೆ ಮೂಳೆ ಒಂದು ಕ್ರಶ್ ಆಗಿತ್ತು. ಸೊ ಇವಾಗ ಅವರೇ ಅದನ್ನ ನೆಗ್ಲೆಕ್ಟ್ ಮಾಡಿಕೊಂಡು ಒಂದು 3 ತಿಂಗಳು ಹಂಗೆ ತಡ್ಕೊಂಡಿದ್ರೆ ಆಮೇಲೆ ಯಾರಿಗೆ ಗೊತ್ತು, ನರಕ್ ಪ್ರೆಸ್ ಆಗಿ ಮೂಳೆ, ಆ ಫ್ರಾಕ್ಚರ್ಡ್ ಬೋನು ಅಂದರೆ ಅದ್ರೊಳಗಡೆ ಬೆನ್ನು ಮೂಳೆ ಒಳಗಡೆ ನರ ಮಣಿಶಿರ ಇರುತ್ತೆ. ಸೊ ಅದೇನಾದ್ರು ಪ್ರೆಸ್ ಆದರೆ ಆಮೇಲೆ ಕಾಲಿಗೆ ನಿಶಕ್ತಿ ಬರೋದು, ಯೂರಿನ್ ಮೋಷನ್ ಪ್ರಾಬ್ಲಮ್ ಬರೋದು ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅರ್ಲಿ ಬಂದರೆ ಒಳ್ಳೇದು, ಕೇರ್ಫುಲ್ ಆಗಿದ್ರೆ ಒಳ್ಳೇದು. ಯೂಶ್ವಲಿ ಈವನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನವರು ಸ್ವಲ್ಪ ಕೇರ್ಫುಲ್ ಆಗಿ ಓಡಿಸ್ಬೇಕು. ಪ್ಲಸ್ ನಮ್ಮ ಹಂಪ್ಸಿನ ಮೇಲೆಲ್ಲ ಮಾರ್ಕಿಂಗೂ ಇಲ್ಲ,
ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ವೈಟ್ ಪಟ್ಟಿ ಹಾಕ್ತಾ ಇದ್ರು ಮೊದಲು. ಇವಾಗ ಏನಿಲ್ಲ, ರಾತ್ರಿ ಇರೋದಿಲ್ಲ, ಬೆಳಿಗ್ಗೆ ಬಂದ್ರೆ ಹಂಪ್ಸ್ ಇರುತ್ತೆ. ಸೊ ಬೆಂಗಳೂರು ಅನ್ನೋದಕ್ಕಿಂತ ಹಂಪ್ ನಗರ ಅಂತೇಳಿ ಮಾಡೋದೇ ಒಳ್ಳೇದು ಅನ್ಸುತ್ತೆ ಕೆಲವೊಂದ್ಸಲ ನೋಡಿ. ಹೌದೌದೌದು, ನಿಜ ನಿಜ. ಡಾಕ್ಟರ್ ವಿದ್ಯಾಧರ್ ಅವರೇ, ಡಾಕ್ಟರ್ ಥಾಮಸ್, ಹೌ ಡು ಯು ಟ್ರೀಟ್ ದೇಮ್? ಇಂಥ ಸಮಸ್ಯೆಗಳನ್ನ ನೀವು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತೀರಾ? ನಿಮ್ಮ ಹತ್ರ ಬರುವಂಥ ಪೇಷಂಟ್ಸ್ ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಇದನ್ನೆಲ್ಲ? ಯಾಕಂದ್ರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ರೋಗಿಗಳು ಬಂದು ಈಗ ಡಾಕ್ಟರ್ ಹತ್ರ ಹೇಳ್ತಾರೆ ಇಲ್ಲಿ ಹಿಂಗಾಯ್ತು ಹಂಗಾಯ್ತು. ಒಂದೆರಡು ಎಕ್ಸಾಂಪಲ್ ತಗೊಂಡು ವಿವರಿಸಬಹುದಾ ಡಾಕ್ಟರ್ ಥಾಮಸ್? Okay, so back pain can be basically divided into two groups. One is called acute back pain. So somebody gets up in the morning and gets out of bed and then develops severe back pain, and then they're not able to straighten up. Okay. Now, a majority of these people who have acute back pain, so less than 3 weeks of back pain, that does not go down or radiate into the legs, a majority of them, more than 95% of them, will get better. Okay. With a little bit of restricted activities and some simple painkillers which they can take over the counter. Now, if the pain is not settling down with a little bit of restricted activity and some pain medications, then it may be worthwhile seeing a doctor after 3 weeks. Now, for a lot of these patients with acute back pain, we see a lot of them rushing in to get MRI scans done. In most of these cases, MRI scan is not necessary for the simple reason that a majority of these will get better with a little bit of pain medications and restricted activity. So there is no need to get an MRI scan done for every back pain. The ones who may require an MRI scan done are the ones who have pain going down the leg or pain going down the arm, or if there is any difficulty in passing urine or motion. So these are the ones who may require MRI scans done. Now, if the pain does not settle down with medications, then you can go and see a doctor. And in most of these cases, we start, if it's just back pain, we may start off with an X-ray. And most of our patients with back pain go and see a physiotherapist and are given some medications, and they do get better. ಓಕೆ, ಯಾರ್ದೋ ನಿರ್ಲಕ್ಷ್ಯಕ್ಕೆ ಇನ್ಯಾರೋ ಸಫರ್ ಆಗ್ತಾ ಇದ್ದಾರೆ. ಸೊ ಫೈನಲಿ ಏನು ಹೇಳ್ತೀರಾ ಡಾಕ್ಟರ್ ಥಾಮಸ್? So madam, the way I look at it is there are some factors which are in our control and a lot of factors which are not in our control. I think, you know, I wish the BBMP can do something about the roads and especially the constructions going on alongside the roads for the footpaths and laying down of underground tubings and cables. If they can do it up faster, I think it will save a lot of people from distress and pain and prolonged travel. ಓಕೆ ಓಕೆ, ಡಾಕ್ಟರ್ ವಿದ್ಯಾಧರ್ ಅವರೇ, ಏನು ಹೇಳ್ತೀರಾ? ಈಗ ರಸ್ತೆ ಗುಂಡಿಗಳ ಬಗ್ಗೆ ಅಭಿಯಾನಗಳೇ ಆಯಿತು, ಗುಂಡಿ ಮುಚ್ಚೋ ಅಭಿಯಾನ ಅಂತ ಹೇಳಿ ಸಾರ್ವಜನಿಕರೇ ಸೇರ್ ಮಾಡಿಕೊಂಡ್ರು. ಏನೇನೆಲ್ಲ ಆಯಿತು ಅನ್ನೋದನ್ನ ನಾವು ನೋಡ್ತಾನೆ ಇದೀವಿ. ಬಹಳ ದಿವಸಗಳಿಂದ ಇದ್ರ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಸಾರ ಆದರೂ ಕೂಡ ಯಾರೂ ಎಚ್ಚೆತ್ಕೊಳ್ತಾ ಇಲ್ಲ. ಸೊ ಇದ್ರ ಜೊತೆಗೆ ನಾವು ಬದುಕಬೇಕಾಗಿದೆ, ಸಫರ್ ಆಗಬೇಕಾಗಿದೆ. ಸೊ ಫೈನಲಿ ಏನು ಹೇಳ್ತೀರಾ, ನಿಮ್ಮ ಲಾಸ್ಟ್ ವರ್ಡ್ಸ್? ಏನಿಲ್ಲ ಮೇಡಮ್, ನಾವು ಅಡ್ಜಸ್ಟ್ ಆಗ್ತಾ ಇದ್ದೀವಿ. ಯಾಕಂದ್ರೆ ನಾವು ಇರೋದು ಜಯನಗರದಲ್ಲಿ, ಓಲ್ಡ್ ಏರ್ಪೋರ್ಟ್ ರೋಡ್, ಮಣಿಪಾಲ್ ಹಾಸ್ಪಿಟಲ್ ತನಕ ಬರಬೇಕು. ಬೈತಾ ಹೋಗ್ತೀವಿ, ಬೈತಾ ಬರ್ತೀವಿ. ಏನಂದ್ರೆ ಎಷ್ಟೊಂದು ಇದಾಗುತ್ತೆ, ಹಿಂಸೆ ಆಗುತ್ತೆ ಅಂದ್ರೆ ನಾವು ಈ ಟ್ರಾಫಿಕ್ ಡಿಲೇ ಆಗೋದನ್ನ ತಡ್ಸೋಕೆ ಬೆಳಿಗ್ಗೆ ಬೇಗ ಬರ್ತೀವಿ, ಆದಷ್ಟು ಲೇಟ್ ಹೋಗ್ತೀವಿ. ಯಾಕಂದ್ರೆ ಇಟ್ ಹಸ್ ಬಿಕಮ್ ಎ ಪೇನ್. ಇಲ್ಲಾಂದ್ರೆ ನಾವು ಏನಾದ್ರೂ ಟೈಮ್ ತಪ್ಪಿ ಸ್ವಲ್ಪ ಪೀಕ್ ಅವರ್ಸಿಗೆ ಬಂದ್ರೆ ಅಷ್ಟೇ, ಸೇಮ್ ಡಿಸ್ಟೆನ್ಸ್ ಆಫ್ 10 ಕಿಲೋಮೀಟರ್ಸ್ ನನಗೆ 1 ಗಂಟೆ ಮೇಲೆ ತಾಗತ್ತೆ. ಅದೇ ನಾನು ಆಫ್ ಪೀಕ್ ಅವರ್ಸಿಗೆ ಹೋದ್ರೆ ಅರ್ಧ ಗಂಟೆಯಲ್ಲಿ ಸೇರಕ್ಕಾಗತ್ತೆ ಮನೆಗೆ. ಸೊ ಇದರಲ್ಲಿ ನಾವು ಖಂಡಿತವಾಗ್ಲೂ ನಾವು ಎಂಜಿನಿಯರ್ ಹಬ್ ಬೆಂಗಳೂರು ಅನ್ನೋದು ಖಂಡಿತ ಬರೀ IT ಎಂಜಿನಿಯರ್ಸ್ ಮಾತ್ರ ಅಲ್ಲ, ನಮ್ಮಲ್ಲಿ ಸಿವಿಲ್ ಎಂಜಿನಿಯರ್ಸು, ಎಲೆಕ್ಟ್ರಿಕಲ್ಲು, ವಾಟರ್ ಇವರು ಎಲ್ಲರೂ ಇದ್ದಾರೆ. ಬ್ರಿಲಿಯಂಟ್ ಮೈಂಡ್ಸ್ ಆರ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ಓನ್ಲಿ ಥಿಂಗ್ ಇಸ್ ಕೋಆರ್ಡಿನೇಷನ್. ಇವ್ರು ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡಿದರೆ ಖಂಡಿತ ಜನರಿಗಾಗುವ ನೋವು ತುಂಬಾನೇ ಕಮ್ಮಿ ಆಗ್ಬೋದು. ನನ್ನ ರಿಕ್ವೆಸ್ಟ್ ಇಷ್ಟೇ, ಕೆಲಸ ಮಾಡಿ, ತಲೆ ಮತ್ತು ಹೃದಯ ಎರಡನ್ನೂ ಉಪಯೋಗಿಸಿ ಮಾಡಿ. ಆವಾಗ ಜನರಿಗೆ ಖಂಡಿತ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ. ಯಾಕಂದ್ರೆ ಜನರ ಶಾಪ ನಿಮಗೂ ತಾಗಬಾರ್ದು, ನಮಗೂ ತಾಗ್ತಾರೆ. ದೇವ್ರು ಒಳ್ಳೇದು ಮಾಡಿ. ಇಲ್ಲ, ಚೆನ್ನಾಗಿ ಮಾತಾಡಿದ್ರಿ. ಡಾಕ್ಟರ್ ಆಗಿ ನೀವು ಶಾಪ ಅಂತಿಲ್ಲ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಡಾಕ್ಟರ್ ವಿದ್ಯಾಧರ್ ಅವರೇ, ಹಾಗೆಯೇ ಡಾಕ್ಟರ್ ಥಾಮಸ್, ಇಬ್ಬರಿಗೂ ಕೂಡ ಧನ್ಯವಾದ. ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು.